ಇದೊಂಥರ ಅದ್ಭುತವಾದ ಟೇಬಲ್ ಸರ್ ಇದು. ಅದ್ಭುತವಾದ ಇದು ಟೇಬಲ್. ಅದ್ಭುತವಾದ ಟೇಬಲ್ ಅಲ್ಲ ಸರ್ ಇದು. ಈ ಟೇಬಲ್ ನಮ್ಗೆ ಇದಕ್ಕೆ ನಾವು ದಿನ ಪೂಜೆ ಮಾಡ್ಬೇಕು ಈ ಟೇಬಲ್ಗೆ. ಯಾಕೆ? ಸರ್ ಈ ಟೇಬಲ್ ಒಂದು ವಿಡಿಯೋ ಮಾಡಿ ಹಾಕಿದೀವಿ. ಇದೇ ತರದ ಒಂದು ಟೇಬಲ್ ಕೆಳಗಡೆ ಒಂದು ಮನೇಲಿ ಇದೆ. ಇದೊಂದು ವಿಡಿಯೋ ಮಾಡಿ ಹಾಕಿದೀನಿ. ಅದಕ್ಕೆ ಸುಮಾರು ಮಿಲಿಯನ್ಸ್ ಮೇಲೆ ವ್ಯೂಸ್ ಬಂದಿದೆ. ಅದರಿಂದ ಒಂದು 90,000ದಿಂದ 1 ಲಕ್ಷ ರೂಪಾಯಿ ಅರ್ನಿಂಗ್ ಇದೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದ. ಓಕೆ. ಇದಕ್ಕೆ ಖರ್ಚು ಮಾಡಿದ್ದು ಒಂದ್ 2,000. 2,000. ಓಕೆ. ಇದೇ ತರ ಟೇಬಲ್ ಕೆಳಗಡೆ ಇದೆ. 2,000 ಖರ್ಚು ಮಾಡಿದೀವಿ. ಅದಕ್ಕೆ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದು ಬ್ರಾಕೆಟ್ಸ್ ಅಂತಾರೆ. ಈ ಬ್ರಾಕೆಟ್ಸ್ ಅದೊಂದು 800 ರೂಪಾಯಿ ಎಲ್ಲ ಸೇರಿ ಒಂದು 2-2.5 ಸಾವಿರದಲ್ಲಿ ಆಗಿರುತ್ತೆ. ಇದು ವಿಡಿಯೋ ಮಾಡಿ ಹಾಕಿದೆ, ಸುಮಾರು ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ, ಅರ್ನಿಂಗ್ ಹೆಚ್ಚು ಕಡಿಮೆ 1 ಲಕ್ಷ. ಆ ಬ್ರಾಕೆಟ್ ಲಿಂಕ್ ಅಮೆಝಾನ್ ಕೊಟ್ಟಿದ್ದೀನಿ, ಅಲ್ಲಿಂದ ಅಫಿಲಿಯೇಟ್ ಇನ್ಕಮ್ ಬರುತ್ತೆ ಈಗ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಏನಾರ ಈ ಇಂಟೀರಿಯರ್ ಹಳ್ಳಿ ಇದ್ರೆ ನೀವು ವಿಡಿಯೋ ಮಾಡಿ ದುಡ್ಡು ಹೆಂಗ್ ಹಾಕ್ಬೋದು ಮಾಡ್ಬೋದು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದೀನಿ ಇದ್ರ ಬಗ್ಗೆನೆ. ಓಕೆ. ಇದ್ರ ಬಗ್ಗೆನೆ ಇದನ್ನೇ ತೋರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದೀನಿ ಸರ್. ಓಕೆ ಸರ್ ಸುಮಾರು ಕೋಟಿ ಜನ ನೋಡಿದ್ರು ಸರ್ ಅದನ್ನ. ಓಕೆ. 10 ಮಿಲಿಯನ್ ಗೆ ಜಾಸ್ತಿ ವ್ಯೂಸ್ ಇದೆ. ಅದು ಒಂದೇ ರೀಲ್ ಇಂದ ಸುಮಾರು ಏನಿಲ್ಲ ಅಂತಂದ್ರು 1 ಲಕ್ಷ ಫಾಲೋವರ್ಸ್ ಬೇರೆ ಬಂದಿದ್ದಾರೆ ಒಂದೇ ರೀಲ್ ಇಂದ. 1 ಲಕ್ಷ ಫಾಲೋವರ್ಸ್. ಒಂದೇ ರೀಲ್ ಇಂದ. ಅದರಿಂದ ಎಷ್ಟೋ ಜನ ನನ್ನ ಮಾಸ್ಟರ್ ಕ್ಲಾಸ್ ಬೇರೆ ಬಂದಿದ್ದಾರೆ. ವಾವ್. ಈಗ ನೋಡಿ, ಯೂಟ್ಯೂಬ್ ಇಂದ ದುಡ್ಡು ಬಂತು. ಹೌದು. ಅಫಿಲಿಯೇಟ್ ಇಂದ ದುಡ್ಡು ಬಂತು. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸೇರಿದ್ರು. ಹೌದು. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸೇರಿದ್ರು. ಹೌದು. ಸುಮಾರು ಜನ ನಮ್ ಕೋರ್ಸ್ ಬಂದ್ರು. ಓಕೆ. ಅದರಿಂದ ನನ್ಗೆ ದುಡ್ಡು ಬಂತು. ಹೌದು. ಅವ್ರು ಕಲ್ತ್ರು, ಅವ್ರಿಗೂ ದುಡ್ಡು ಬಂತು. ಇದು ಎಲ್ಲದರಲ್ಲೂ ದುಡ್ಡಿದೆ. ಎಲ್ಲದ್ರೂ ದುಡ್ಡಿದೆ, ನಾವು ನೋಡ್ಬೇಕಷ್ಟೇ. ಸರ್ ಯಾರಾದ್ರೂ ಇದಕ್ಕೆ ನಾನೊಂದು 5ರಿಂದ 10 ಲಕ್ಷ ಟೇಬಲ್ ಅಂತಂದ್ರೆ ನಂತರ ಸರ್ ಇದಕ್ಕೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್. ಆಡಿಯನ್ಸ್ ಅನ್ಕೊಂಡಿರ್ತಾರೆ ಯಾಕೆ ಇದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ ಅಂತ ದೊಡ್ಡ. ಅದ್ರಲ್ಲಿ ಒಂದೇ ಸರ್ ನಾ ಎಕ್ಸ್ಪ್ಲೇನ್ ಮಾಡ್ತಿರೋದು. ನಿಮ್ ಮನೇಲಿ ಜಾಗ ಇಲ್ವಾ? ಜಾಗ ಇಲ್ಲ ಅಂದ್ರೆ ಈ ತರ ಫೋಲ್ಡಿಂಗ್ ಟೇಬಲ್ ಹಾಕಿ. ಜಾಗ ಇಲ್ಲ ನಿಮ್ಮ ಹತ್ರ, ಕಡಿಮೆ ಜಾಗದಲ್ಲಿ ನಿಮ್ಗೆ ಸ್ಟಡಿ ಟೇಬಲ್ ಆಯ್ತು ಸರ್. ಇದು ವ್ಯಾಲ್ಯೂ ಅಡಿಷನ್. ಜಾಗ ಯಾರ ಹತ್ರ ಮನೇಲಿ ಜಾಗ ಇಲ್ಲ ಅವ್ರು ಆಬ್ವಿಯಸ್ಲಿ ನೋಡ್ತಿರ್ತಾರೆ ಈ ತರ ಯಾವ್ದಾರ ಒಂದು ಸೆಟಪ್ ಗೆ, ಅವ್ರ ಮಕ್ಕಳಿಗೆ ಸ್ಟಡಿಗೆ ಆಗಿರ್ಬೋದು ಅಥವಾ ಅವ್ರ ಕಾಫಿ ಟೇಬಲ್ ಆಗಿರ್ಬೋದು. ಇದಕ್ಕೆ 1 ಮಿಲಿಯನ್ ವ್ಯೂಸ್ ಬಂದಿದೆ ಅಂತಲ್ಲ, ಬಂದಿರೋದೇನಕ್ಕೆ ಅಂತಂದ್ರೆ ಇದೊಂದು ವ್ಯಾಲ್ಯೂ ಅವ್ರಿಗೆ. ಓ ಈ ತರ ಸಣ್ಣ ಜಾಗದಲ್ಲಿ ನಾವು ಈ ತರ ಸೆಟಪ್ ಕಡಿಮೆ ದುಡ್ಡು ಮಾಡ್ಬೋದು ಅಂತ. ಸೊ ಯಾವ್ದೇ ವಿಷಯ ಆಗ್ಲಿ ಒಂದು ರೀತಿಯಲ್ಲಿ ಆಡಿಯನ್ಸ್ ಗೆ ಹೆಲ್ಪ್ ಆಗೋ ತರ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಅದನ್ನ ನೋಡ್ತಾರೆ. ಈ ಟೇಬಲ್ ಮಾಡ್ಸೋದ್ ಹೇಗೆ ಅಂದ್ರೆ 4 ಕಾಲಿನ ಟೇಬಲ್ ಮಾಡೋದು ಅವ್ರಿಗೆ ಏನು ಕುತೂಹಲ ಇರ್ಲಿಲ್ಲ, ಜನಕ್ಕೆ ಇರ್ಲಿಲ್ಲ. 4 ಕಾಲಿನ ಟೇಬಲ್ ಮಾಡೋದ್ರ ಬಗ್ಗೆ ಕುತೂಹಲ ಇಲ್ಲ. ಕಾಲೇ ಇಲ್ದೇನೆ ಜಾಗ ಕಡಿಮೆ ಇರೋ ಕಡೆ ಹೆಂಗ್ ಬಳಸ್ಬೋದು ಅಂತ ಮಾಡಿದ್ಕೆ ಬಹಳ ಆಸೆ ಕುತೂಹಲ ಆಯ್ತು. ಅಂದ್ರೆ ರವಿ ಕಾಣದನ್ನ ಕವಿ ಕಂಡ ಅಂತ, ನೀವ್ ಯಾರೋ ಕಾಣದಿರೋದನ್ನ ಇವ್ರು ಕಂಡ್ರು, ಹಾಗಾಗಿ ಇವ್ರು ಕಂಡ್ರದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ.